ಮುಖ್ಯಮಂತ್ರಿಗಳನ್ನ ಸೇಫ್ ಗಾರ್ಡ್ ಮಾಡೋ ಒಂದು ಇದು ನಡೀತಾ ಇದೆಯಾ ಸರ್ ಇವತ್ತು? ಯಾಕಂದ್ರೆ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರು ಅದೇ ಹೇಳ್ತಿದ್ದಾರೆ, ಪತ್ರಗಳನ್ನು ತಿರ್ಸಲಾಗಿದೆ, ಸುಮಾರು ವೈಟ್ ಮಾರ್ಕಿಂಗ್ ಮಾಡಲಾಗಿದೆ ಅಂತ. ನೋಡಿ, ಯಾವುದಕ್ಕೆ ಮುಖ್ಯಮಂತ್ರಿಗಳನ್ನು ಸೇಫ್ ಗಾರ್ಡ್ ಮಾಡಬೇಕು ಹೇಳಿ? ಈಸ್ ಇ ನಾಟ್ ಸೇಫ್? ಈಸ್ ವೆರಿ ಸೇಫ್. ಏನು ಸೇಫ್ ಆಗಿ ಏನು ಸೇಫ್ ಅಲ್ಲದೇ ಇರತಕ್ಕಂಥದ್ದು ಏನು ಪ್ರಕ್ರಿಯೆ ನಡೆದಿದೆ? ಸುಮ್ಮನೆ ಮುಖ್ಯಮಂತ್ರಿ ನಾವೊಂದು ಮೀಟಿಂಗ್ ಮಾಡಿದ್ರೆ ಮುಖ್ಯಮಂತ್ರಿಗಳು ಸೇಫ್ ಮಾಡಬೇಕು ಅಂತ ಹೊರಟಿದ್ದಾರೆ. CLP ಮೀಟಿಂಗ್ ಮಾಡ್ತೀವಿ, ಹೌದು, ವಿ ಆಲ್ ಸ್ಟ್ಯಾಂಡ್ ಬೈ ಹಿಮ್ ಅಂತ ಹೇಳಿದ್ರೆ ರೆಸೊಲ್ಯೂಷನ್ ಮಾಡ್ಬೋದು ಅಟ್ ದ ಮೋಸ್ಟ್. ಆಮೇಲೆ ಕ್ಯಾಬಿನೆಟ್ನಲ್ಲಿ ನಾವು ವಿ ಆಲ್ ಸ್ಟ್ಯಾಂಡ್ ಬೈ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೇವೆ. ಅದರಲ್ಲಿ ಏನು ತಪ್ಪಿದೆ? ಕುಮಾರಸ್ವಾಮಿ ಅವರು ನಿಮ್ಗೊಂದು ಚಾಲೆಂಜ್ ಮಾಡಿದ್ದಾರೆ ಸರ್, ಈ ಗೌರ್ಮೆಂಟು ಸಿದ್ದರಾಮಯ್ಯ 100 ಜನ ಸಿದ್ದರಾಮಯ್ಯ ಬಂದರೂ ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದರೆಲ್ಲ ಸುಮ್ಮನೆ ಆ ರೀತಿ ಎಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಸರ್. ಇವತ್ತಿನ ಕ್ಯಾಬಿನೆಟ್ನ ಮುಖ್ಯವಾಗಿ ತೀರ್ಮಾನ ಆಗೋ ಡಿಸಿಷನ್ಸ್ಗಳು ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತಾರೆ. ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟ್ನ ಬ್ರೀಫಿಂಗ್ ಇರುತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಸರ್, ರಾಜ್ಯಪಾಲರ ಮುಂದೆ ಇರತಕ್ಕಂತಹ ಫೈಲ್ಗಳೇನಿದಾವಲ್ಲ ಸರ್, ಅವುಗಳನ್ನು ಶೀಘ್ರವಾಗಿ ಪರಿಗಣಿಸುವಂತೆ ಏನಾದರೂ ಕ್ಯಾಬಿನೆಟ್ ಶಿಫಾರಸು ಆಗ್ತದೆ? ಗೊತ್ತಿಲ್ಲ, ಇವತ್ತು ಏನು ತೀರ್ಮಾನ ಆಗುತ್ತೆ ನೋಡೋಣ. ಆಮೇಲೆ ಗೊತ್ತಿಲ್ಲಪ್ಪ, ನಮಗೆ ಇನ್ನೂ ಏನು ಮ್ಯಾಂಡೇಟ್ ಇಲ್ಲ. ನಮಗೆ ಹೋದ್ರೆ ಹೋಗ್ಬೋದು. ಯಾರನ್ನ? ಯಾರು? ಹೈಕಮಾಂಡ್ ನನ್ನ ಕರೆದಿಲ್ಲ, CM ಕರೆದ್ರೆ ಹೋಗ್ತೀನಿ.